ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆವರಣದ ಮೆಟ್ರಿಕ್ ನಂತರದ ಸ್ನಾತಕೋತ್ತರ ಬಾಲಕರ ಹಳೆ ಹಾಸ್ಟೆಲ್ನಲ್ಲಿ ಕಲುಷಿತ ನೀರು ಸೇವಿಸಿ 4 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ಗೆ ಹಲ್ಲಿ ಬಿದ್ದಿರೋದು, ಅದೇ ನೀರನ್ನ ಕುಡಿಯಲು ಹಾಗೂ ಅಡುಗೆಗೆ ಬಳಸಲಾಗಿದೆ ಎನ್ನಲಾಗಿದೆ. ನೀರಿನಿಂದ ದುರ್ವಾಸನೆ ಬರುತ್ತಿದ್ದ ಹಿನ್ನೆಲೆ ವಿದ್ಯಾರ್ಥಿಗಳು ಟ್ಯಾಂಕ್ ಪರಿಶೀಲಿಸಿದಾಗ ಹಲ್ಲಿ ಬಿದ್ದಿರುವುದು ಪತ್ತೆಯಾಗಿದೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸುಸ್ತಿನ ಲಕ್ಷಣಗಳು ಕಂಡುಬಂದಿದ್ದು, 4ರನ್ನ ಜೇಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅರುಣ್ ಕುಮಾರ್, ಮಲ್ಲಿಕಾರ್ಜುನ್ ಸೇರಿದಂತೆ 4 ವಿದ್ಯಾರ್ಥಿಗಳು ಒಳರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನೀರೊಳಗೆ ನೋಡಿರ್ಲಿ ಸ್ಮೆಲ್ ಬರ್ಲತ್ತಿತ್ತು, ನೋಡಿ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡ್ ಒಬ್ಬ ನೋಡಿದನ್ರಿ ಅಲ್ಲಿ ಬಿದ್ದಿದ್ದು. ಅದು ನಾನು ನಿನ್ನಿಂದ ನನಗೆ ಸ್ವಲ್ಪ ಚಕ್ರ ಸುಸ್ತು ಇತ್ತು, ಅದರ ಅದೇ ಸಿಂಟಮ್ಸ್ ಅಂತ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ಅದನ್ನ ನೋಡೋಣ ಅದೇ ಇರ್ಬೋದು ಅಂದ್ಕೊಂಡು ಹಾಸ್ಪಿಟ್ಲಿಗೆ ಬಂದೀವಿ. 15-20 ಜನ ಜೊತೆಗೆ ಬಂದೀವ್ರಿ. ನಾಳೆ ಇಬ್ಬರು ಇಲ್ಲಿ ಅಡ್ಮಿಟ್ ಆಗಿವ್ರಿ. ಇಲ್ಲ ಕೆಳಗೆ ಚೆಕಪ್ ಮಾಡ್ಕೊಳತ್ತಾರೆ. ಸ್ಟೂಡೆಂಟ್ 90-100 ಇದ್ದೀವ್ರಿ. ಬೆಳಗ್ಗೆ ಯಾರು ಊಟ ಮಾಡಿರ್ಲಿಲ್ಲ, ಹಂಗೆ ಗೊತ್ತಾಗನ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಬಂದ್ವಿ. ವಾರ್ಡನ್ ಬರಲ್ರಿ, ಜಾಸ್ತಿ ಅಡುಗೆ ಸಿಬ್ಬಂದಿನೇ ನಮ್ಮೆಲ್ಲ ನೋಡ್ಕೋದು. ಅಂದ್ರೆ ಅಡುಗೆ ಸಿಬ್ಬಂದಿ ಚೆಕ್ ಮಾಡಬೇಕಿತ್ತು, ಮಾಡಿರ್ಲಿಲ್ಲ. 3 ದಿನ ಆಯ್ತು ಬಿದ್ದು ಅವ್ರು ಚೆಕ್ ಮಾಡಿದ್ರು. ಅರುಣ್ ಕುಮಾರ್.